ಹಲೋ ಕಿಡಿ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತು ನಮ್ಮ ಅಣ್ಣ ಇನ್ನೂ ಮಲಗಿದ್ದಾನೆ. ಅವ್ನು ಎದುರಷ್ಟರಲ್ಲಿ ಅವನಿಗೋಸ್ಕರ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ ನೋಡೋಣ. ಇವತ್ತಿನ ವೀಕೆಂಡ್ ಸ್ಪೆಷಲ್ ಫೈ ಮೈ ಬ್ರದರ್ ಏನು ಅಂತ ಅಂದರೆ ಕ್ರಂಚಿ ಪೊಟ್ಯಾಟೊ ಬರ್ಗರ್. ಬನ್ನಿ ನೋಡೋಣ ಹೆಂಗಾಗುತ್ತೆ ಅಂತ. ಸೊ 5 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಬಿಸಿ ಆಲೂಗೆಡ್ಡೆ ಬೇಯುತ್ತೈತೆ. ಅಷ್ಟೇ ನಾವು ಅದಕ್ಕೆ ಬೇಕಾಗಿರೋಂಥ ಮಸಾಲೆಗಳು ರೆಡಿ ಮಾಡಿ ಇಟ್ಕೊಳ್ಳೋಣ. ಬನ್ನಿ. ಸೊ ಗೈಸ್, ಮಸಾಲೆ ಎಲ್ಲ ರೆಡಿ ಆಗಿದೆ. ಏನೇನು ತೊಗೊಂಡಿ ಅಂದರೆ ಮೆಣಸಿನ ಪುಡಿ, ರುಚಿಗೆ ತಕ್ಕಂತೆ ಉಪ್ಪು, ಗರಂ ಮಸಾಲ, ಮೆಣಸಿನ್ಕಾಯಿ, ಇದು ಚಿಲ್ಲಿ ಪೌಡರು, ಇದು ಆರ್ಗ್ಯಾನಿಕ್ ಸ್ವಲ್ಪನೇ ತೊಗೊಳ್ಳಿ, ಜಾಸ್ತಿ ತೊಗೊಂಡಿದ್ದು. ಇದೆಲ್ಲ ಆಲೂಗಡ್ಡೆ ಬೇಯಿಸಾದ್ಮೇಲೆ ಅದರ ಸಿಪ್ಪೆ ತೆಗೆದು ನಾರ್ಮಲಿ ಕಲಿಸ್ಕೊಂಡು ಇದನ್ನೆಲ್ಲ ಹಾಕಿ ಆಲೂಗಡ್ಡೆ ಬೇಯಿದೆ. ಸೊ ಆಲೂಗಡ್ಡೆ ಸಿಪ್ಪೆನ ಹಿಂಗೆ ತಕ್ಕೊಂತೀವಿ ಬಿಸಿ. ಸೊ ಇದೆಲ್ಲ ಸ್ಮ್ಯಾಶ್ ಮಾಡಾಗಿದೆ. ಸೊ ಬಿಸಿಲು ಕಲ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ತಣ್ಣಕ್ಕೆ ಹಾಲಲ್ಲಿ ಫ್ಯಾನ್ ಆನ್ ಮಾಡಿಬಿಟ್ಟು ಮಾಡಿರ್ತೀವಿ. ಆಲೂಗಡ್ಡೆ ತಣ್ಣಗಾಗೋವರೆಗೂ ನಾವು ಸ್ವಲ್ಪ ಬ್ರೆಡ್ಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಬನ್ನಿ. ಸೊ ಮಿಕ್ಸಿನ ಏನಕ್ಕೆ ಎತ್ಕೊಂಡಿದ್ದೀನಿ ಅಂತ ಅಂದರೆ ಇದು ಬ್ರೆಡ್ಡು ಇದೆಯಲ್ಲ, ಇದನ್ನು ನಾವು ಯೂಸ್ ಮಾಡಲ್ಲ. ಸೊ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಮಿಕ್ಸಿಲಿ ರುಬ್ಕೊಂಡು ಅದನ್ನು ಲಾಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಅದು ಎಲ್ಲಿ ಯೂಸ್ ಮಾಡ್ತೀನಿ ನಾನು ಅಂತಂದ್ಬಿಟ್ಟು ನೋಡಿ. ಸೊ ಬ್ರೆಡ್ನ ಶೇಪ್ ಕೊಡೋದಕ್ಕೆ ನಿಮ್ಮ ಮನೇಲಿ ಈ ಸೈಜ್ ಚಿಕ್ಕ ಬಟ್ಲು ಇದ್ದರೆ ಯೂಸ್ ಮಾಡಿ. ನಮ್ಮ ಮನೇಲಿ ಇರಲಿಲ್ಲ, ಅದಕ್ಕೇ ನಾನು ಲಂಚ್ ಬಾಕ್ಸ್ದು ಚಿಕ್ಕದಿತ್ತು ಒಂದು. ಸೊ ಬನ್ನಿ ಶೇಪ್ ಹೆಂಗೆ ಕೊಡೋದು ಬ್ರೆಡ್ಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಗೈಸ್, ಬನ್ನಿ ಇನ್ನೊಂದ್ಸಲ ನೋಡ್ಕೊಬಿಡೋಣ ಯಾವ್ಯಾವ ಐಟಮ್ಸ್ ಬೇಕು ಕ್ರಂಚಿ ಪೊಟ್ಯಾಟೊ ಬರ್ಗರ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಮಸಾಲೆ ಐಟಮ್ಸ್ ಇದೆ, ಮತ್ತು ಚೀಸ್ ಪ್ಯಾಕೆಟು, ಮತ್ತು ಟೊಮೊಟೊ ಸಾಸು, ಮತ್ತು ಇದು ಅದು ಬ್ರೆಡ್ಡು ರುಬ್ಕೊಂಡಿದ್ದು, ಇದು ಆಲೂಗೆಡ್ಡೆ ಮ್ಯಾಚ್ ಮಾಡಿದ್ದು, ಇದು ಬ್ರೆಡ್ ನಾವು ಶೇಪಲ್ಲಿ ಕೊಟ್ಟಿದ್ದು. ಸೊ ಇಷ್ಟೆಲ್ಲ ಬೇಕು.
ಸೊ ಆಲೂಗೆಡ್ಡೆ ಕಲ್ಸೋಕೆ ಏನೇನು ಬೇಕು, ಉಪ್ಪು, ಮೆಣಸಿನ ಪುಡಿ, ಮೆಣಸಿನ್ಕಾಯಿ ಮತ್ತು ಚಿಲ್ಲಿ ಫ್ಲೇಕ್ಸು, ಗರಂ ಮಸಾಲ, ಆರ್ಗ್ಯಾನಿಕ್, ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಜಾಸ್ತಿ ಮಿಕ್ಸ್ ಮಾಡಿ ಎಲ್ಲ ಆಲೂಗೆಡ್ಡೆನೂ ಕಲ್ತ್ಕೊಬೇಕು, ಆ ಥರ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ನಾರ್ಮಲಿ ಮುಂದೆ ನೋಡಿ ಸೊ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಬ್ರೆಡ್ ತೊಗೊಬೇಕು. ಬ್ರೆಡ್ಗೆ ನಾನು ಫಸ್ಟು ಚೀಸ್ ಪ್ಯಾಕೆಟ್ನ ಓಪನ್ ಮಾಡಿ ಮಡಿಕೊಂಡ್ಬಿಡ್ತಿದ್ದೀನಿ. ಅದನ್ನು 4 ಸ್ಲೈಸಲ್ಲಿ ಕಟ್ ಮಾಡಿ ಮಡಿಕೊಳ್ಳೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಆಮೇಲೆ ಟೊಮೊಟೊ ಸಾಸ್ ಆದಮೇಲೆ ವೆಯ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ 4 ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊತೀನಿ. ಆಮೇಲೆ ಟೊಮೊಟೊ ಸಾಸ್ನ ಎಲ್ಲ ಬ್ರೆಡ್ಗೂ ಹಿಂಗೆ ಚೆನ್ನಾಗಿ ಹಿಂಗೆ ಕಲಸಾಕಿ ಆಮೇಲೆ ಮಧ್ಯದಲ್ಲಿ ಚೀಸ್ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡ್ತೀನಿ. ಹಂಗೆ 4 ಕೂಡ ಹಾಗೆ ಮಾಡಬೇಕು. ಹೀಗೆ 4 ಬ್ರೆಡ್ಗೂ ಹಾಗೆ ಮಾಡಾದಮೇಲೆ ಆಮೇಲೆ ಆಲೂಗೆಡ್ಡೆ ನಾವು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಕಡೆ ಸುತ್ತಿ ಹಿಂಗೆಲ್ಲ ಇದು ಮಾಡಬೇಕು. ಸೊ ಅದನ್ನು ನೀಟಾಗಿ ಕೂದಲಿ ಅಂತ ಅಂದ್ಬಿಟ್ಟು ನಾನು ಇದರಲ್ಲಿ ಅದು ಬ್ರೆಡ್ ರುಬ್ಕೊಂಡಿದ್ವಲ್ಲ ಅದನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಹಾಗೆ 3 ಮಾಡಿಕೊಂಡೆ. ಸೊ ಸ್ನಾನ ಮಾಡ್ಕೊಂಡು ಬಂದಮೇಲೆ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತಂದ್ಬಿಟ್ಟು ಸ್ನಾನಕ್ಕೆ ಹೋದೆ. ಸೊ ನನಗೆ ಎಣ್ಣೆಯಲ್ಲಿ ಕರಿಯೋದಕ್ಕೆ ಭಯ ಅಂತ ಅಂದ್ಬಿಟ್ಟು ನಾನು ಪ್ರತಿ ಸಲ ನಮ್ಮ ಅಣ್ಣಂಗೆಲ್ಲ ನಮ್ಮ ಮಮ್ಮಿನ ಕಿಚನಲ್ಲಿ ಮಾಡ್ಕೊತೀನಿ. ಸೊ ಗ್ಯಾಸ್ ಆನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದಕ್ಕೆ ನಮ್ಮ ಅಣ್ಣಂಗೆ ಕರೆಸ್ಕೊಂಡು ಮಾಡ್ತಿದ್ದೆ. ನನಗೆ ಭಯ ಸ್ವಲ್ಪ ಎಣ್ಣೆ ಏನಾರು ಎಗ್ರಿ ಬಿಟ್ಟರೆ ಆಮೇಲೆ ನಮ್ಮ ಡುಮ್ಮಿ ಮಮ್ಮಿ ನನಗೆ ಹಿಂಗೆ ಬಿಡ್ತಾರೆ, ನನ್ನ ಕಿಚನ್ ಹಾಳು ಮಾಡಿಬಿಟ್ಟೆ ಅಂತ. ಅದಕ್ಕೆ ನಮ್ಮ ಅಣ್ಣಂಗೆ ಕರೆಸ್ಕೊಂಡೆ, ನಾನು ಬೇಡ ಅವನು ಉಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಗೈಸ್ ಇಲ್ಲೊಂದು ಪ್ರಾಬ್ಲಮ್ ಆಯಿತು. ಏನು ಅಂತಂದರೆ ನಾವು ಎಣ್ಣೆ ಹಾಕಿದ ತಕ್ಷಣ ಅದು ನೊರೆ ಬಿಟ್ಕೊತಾಯಿದ್ದು. ನಾವು ಏನು ಮಿಕ್ಸ್ ಮಾಡಿದ್ವಿ ಅಂತ ನೊರೆ ಬಿಟ್ಕೊತೈತೆ ಅಂತ ಯೋಚನೆ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಅಣ್ಣಂಗೆ ಅನಿಸಿಕೆ ಅದು ನಾವು ಬ್ರೆಡ್ ರುಬ್ಕೊಂಡಿದ್ವಲ್ಲ ಅದು ಜಾಸ್ತಿ ಹಾಕ್ಬಿಟ್ಟಿದ್ದೆ ನಾನು, ಕ್ರಂಚಿಯಾಗಿ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು. ಅದು ನೊರೆ ಬಿಟ್ಕೊಂಡು ಎಲ್ಲ ಬಿಟ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಒಂದೇ ಒಂದು ಬರ್ಗರ್ ಹಾಳಾಯಿತು. ಸೊ ಆಮೇಲೆ ಸೆಕೆಂಡ್ ಒಂದು ಥರ್ಡ್ ಒಂತಿಗೆ ನಾನು ಇದು ಮಾಡಿಕೊಂಡೆ, ಎಲ್ಲ ಅದನ್ನು ತಟ್ಟಿ ಎಲ್ಲ ತಗೊಂಡೆ. ಅದು ನೋಡಿ ನಮ್ಮ ಅಣ್ಣ ತೆಗಿತಾ ಇದ್ದಾನೆ, ಅದು ಬ್ರೆಡ್ ಮೇಲ್ಗಡೆ ಇರೋದು, ಅದರಿಂದ ನೊರೆ ಜಾಸ್ತಿ ಬಂದುಬಿಟ್ಟಿತ್ತು. ಸೊ ಅದು ಇದೆಯಲ್ಲ ನಾರ್ಮಲ್ ಮಿಕ್ಕಿದ್ದು ಅದೆಲ್ಲ ಹಿಂಗೆ ಒದ್ರಿ ತೆಗ್ದು ಮಾಡಿದ್ದಕ್ಕೆ ಇವಾಗ ಒಂದು ರೇಂಜಿಗೆ ಚೆನ್ನಾಗಿ ಬರ್ತಿದೆ. ಸೊ ನೋಡಿ ನೀವೇ. ಓಕೆ, ಸೊ ನೀವು ಅದನ್ನು ಬ್ರೆಡ್ ರುಬ್ಕೊಂಡಿದ್ದ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಹಾಕಿದ್ರೆ ನೊರೆ ಬಂದಂಗೆ ಆಗ್ಬಿಟ್ಟು ನಮ್ಮದೊಂದು ವೇಸ್ಟ್ ಆಗಿದೆ. ಸೊ ನಿಮ್ಮದು ಹಾಗೆ ವೇಸ್ಟ್ ಆಗ್ಬೋದು. ಸೊ ಎಲ್ಲ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು, ನಮ್ಮ ಅಣ್ಣಂಗೂ ತುಂಬ ಇಷ್ಟ ಆಯಿತು. ಲಾಸ್ಟ್ ನಮ್ಮ ಅಣ್ಣ ರಿವ್ಯೂ ಕೊಡ್ತಾನೆ ನೋಡಿ. ಸೊ ನಾವು ಡುಮ್ಮಿ ಮಮ್ಮಿ ಮಶ್ರೂಮ್ ಬಿರಿಯಾನಿ ಮಾಡಿದ್ರು, ಅದ್ರ ಜೊತೆ ಕಟ್ಲೆಟ್ ಥರ ಮಾಡ್ಕೊಂಡು ತಿನ್ಕೊಂಡು ನಾವು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.